ನಾವಿವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಉಸಿರಾಡಕ್ಕೆ ಕೂಡ ಜಾಗ ಇಲ್ಲ. ಇಲ್ಲೆಲ್ಲ ಗಲ್ಲಿ ಹಿಂಗಿದೆ ನೋಡಿ. ಕೊಡ್ಬೇಕಾ, ಇಷ್ಟೆಲ್ಲ ಕೊಡ್ಬೇಕಾ ಅನ್ಸುತ್ತೆ. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಏನಾಗ್ತಾ ಇದೆ? 10 ಗಂಟೆಗೆ ಹೋಗೋಣ ಅಂತ ಹೇಳಿದೆ, ಇವಾಗ 9:45 ಆಯಿತು. ಬೆಳಗ್ಗೆ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು 10 ಗಂಟೆಗೆ ಹೋಗೋಣ ಅಂದರು. ಇನ್ನೂ ರೆಡಿ ಆಗ್ತಾನೆ ಅವರು. ಈ ಲೇಡೀಸ್ ಯಾವಾಗಲೂ ಇದೆ ಕಥೆನೇ ಅಲ್ಲಿ. ಹಾಂ, ಅಣ್ಸು ಬೇಗ ಅಣ್ಸು. ಹೋಗೋಣ, ಹೋಗಿ ಬೇಗ ಬರಬೇಕು. ಬೇಗ ಬರಬೇಕು. ನಾವಿವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನಕ್ಕಮ್ಮ? ಹಾಂ, ಮಾರಿಯಮ್ಮ. ಮೌ ಬಂಡೆ ಮಕ್ಕಳಮ್ಮ, ಅದು ಮಾರಿಯಮ್ಮ ಅಲ್ಲ. ಎಲ್ಲಿ? ಇಲ್ಲೆಲ್ಲಿ? ವಿಲ್ಸನ್ ಗಾರ್ಡನ್ಗ? ಮೌ ನೀನು ಏನಮ್ಮ, ನೀನು ಇವಾಗ ಹೇಳ್ತಾ ಇದೆಯಲ್ಲ ಅಮ್ಮ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫೈನಲಿ 10 ಗಂಟೆಗೆ ಹೊರಟ್ರು. ಹಾಂ, ಹೇಳಿದ ಟೈಮ್ಗೆ ಫಸ್ಟ್ ಟೈಮ್ ಹೊರಡ್ತಾವ್ರೆ. ಇಲ್ಲಾಂದರೆ ಇನ್ನೂ 1 ಅವರ್ ಲೇಟ್ ಆಗಿರೋದು. ಬನ್ನಿ, ಇವಾಗ ಯಾವ ಗಾರ್ಡ್ ಅದು? ವಿಲ್ಸನ್ ಗಾರ್ಡ್. ಇನ್ನೊಂದು ಹೆಸರು ಏನಮ್ಮ ಅದಕ್ಕೆ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಹಾಂ, ಲಕ್ಸಂದ್ರ ಹೋಗೋಣ. ವಿಲ್ಸನ್ ಗಾರ್ಡನ್ ಅಂದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ. ಹೋಗೋಣ ಅಲ್ಲಿಗೆ. ಅಲ್ಲಿ ಇವ್ರ ಮಾವದೊಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗಿ ಬರೋಣ. ಮೊಬೈಲ್ ಕ್ಲಾರಿಟಿನೇ ಇಲ್ಲ, ಚೆನ್ನಾಗಿರೋ ಕಂಟೆಂಟ್ ಮಾಡೋಣ ಅಂದ್ರೆ. ಅಲ್ಲಿ ನಿಮ್ ಕೆಳಗಡೆ ಇರ್ಬೇಕು ನೋಡಲ್ಲಿ. ಅಲ್ಲಮ್ಮ, ಅಲ್ಲೆಲ್ಲೂ ಪೂಜೆ ಸಾಮಾನು ಸಿಗಲ್ಲ ಅಂತೀಯಲ್ಲಮ್ಮ ಅಲ್ಲಿ? ಇಲ್ಲಿಂದಾನೆ ಪೂಜೆ ಸಾಮಾನು ತಗೊಂಡೋದ್ರೆ ಒಣಗೋಗಲ್ಲ. ಪೂಜೆ ಸಾಮಾನು ಒಣಗೋಗಲ್ಲ. ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ. ತಗೋ. ಬನ್ನಿ, ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಿಗ್ತೀನಿ. ಇಲ್ಲಿ ಹೋಲ್ಡರಲ್ಲಿ ಹಾಕಿಟ್ಟಿದ್ದೀನಿ ಮೊಬೈಲ್ನ. ಸುಮ್ಮನೆ ಕರೆಕ್ಟಾಗಿ ಗೊತ್ತಾಗೋದಿಲ್ಲ, ಏನಿಲ್ಲ. ಇಲ್ಲೆಷ್ಟೆಲ್ಲ ಡೈರೆಕ್ಟು ಡಿಸ್ಪ್ಲೇಗೆ ಹೊಡಿತಾ ಇರುತ್ತೆ. ಕ್ಯಾಮ್ರಾ ಈ ಕಡೆ ತಿರುಗಿಸಿರೋದ್ರಿಂದ ಸುಮ್ಮನೆ ಅಲ್ಲೇ ಹೋಗ್ಬಿಟ್ಟು ಡೈರೆಕ್ಟಾಗಿ ವೀಡಿಯೋ ಮಾಡ್ತೀನಿ. ಆಯಿತು, ಒಂದೂವರೆ ವಾರ ಮೇಲೆ 1 ವಾರ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. 1 ವೀಕ್ ಮೇಲೇನೆ ಆಯಿತು ವಿಡಿಯೋ ಮಾಡಿ ಪೋಸ್ಟ್ ಮಾಡಿ. ಅದಕ್ಕೋಸ್ಕರನೇ ಹೋಗಿ ಇವತ್ತಿಂದ ಕ್ಲೀನಾಗಿ ಮಾಡೋಣ. ದೇವಸ್ಥಾನಕ್ಕೆ ಹೋಗಿ ಬರೋಣ. ಫಸ್ಟು ಹೋಗಿ ಬಂದಾದ್ಮೇಲೆ ಎಲ್ಲ ಸ್ಟಾರ್ಟ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. 1-2-3 ಕಂಟೆಂಟ್ ಇಟ್ಕೊಂಡಿದ್ದೀನಿ, ಅದನ್ನೆಲ್ಲ ಮಾಡಾಕ್ಬೇಕಷ್ಟೆ. ಎಲ್ಲಿ ಯಾರು ಮನೆಯಲ್ಲಿ ನನ್ನ ತಮ್ಮ ಇದ್ದಾರೆ, ನಮ್ಮ ಅಣ್ಣ ಇರಲ್ಲ, ನಮ್ಮ ಅಣ್ಣ ಇದ್ದಾರೆ, ತಮ್ಮ ಇರಲ್ಲ. ಎಲ್ಲಿ ಟೈಮ್ಗೆ ಇಬ್ಬರು ಇರಲ್ಲ ಒಂದೊಂದು ಟೈಮಲ್ಲಿ. ಅದಕ್ಕೋಸ್ಕರ ಏನು ಮಾಡೋಕ್ಕಾಗ್ತಾ ಇಲ್ಲ. ಮಾಡ್ತೀನಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದು ಒಂದು ಸ್ವಲ್ಪ ಕೆಲಸ ಐತೆ, ಅದು ಮುಗಿಸ್ಕೊಳ್ಳೋಣ. ದೇವಸ್ಥಾನ ಅಂತ ಸಿಗ್ತೀನಿ. ದೇವಸ್ಥಾನಕ್ಕೆ ಅಂತ ಕರ್ಕೊಂಡ್ಬಂದು ತಗೊಳಾಕ್ಬಿಟ್ಟವ್ರು. ಇಲ್ಲಿ ಯಾವ ಪೂಜೆ ಬೇರೆ ನಡೀತಾ ಇದೆ. ದೇವಸ್ಥಾನ ಕರ್ಕೊಂಡ್ಬಂದ್ಬಿಟ್ರು. ಇಲ್ಲಿ ನೋಡಿದ್ರೆ ಅವ್ರ ರಿಲೇಟಿವ್ಸ್ ಎಲ್ಲ ಇಲ್ಲೇ ಅವ್ರೆ. ಅಣ್ಣ ಇವಾಗ್ಲೂ ಯಾರಾದ್ರೂ ಡ್ಯಾನ್ಸ್ ಆಡೋದಂತೂ ಗೊತ್ತಾಗುತ್ತೆ. ನೋಡ್ಬೇಕು ಇವ್ರೇನು ಅಂತ ಹೇಳಿದ್ರೆ, ಒಳ್ಳೆ ಪೂಜೆಗಳು ಮಾಡಿಸ್ತಾರೆ, ಆಡಿಯೋರ್ನ ಕರ್ಸ್ಬಿಟ್ಟೆಲ್ಲ ಇದು ಮಾಡಿಸ್ತಾರೆ. ಈ ರೋಡು ಎಷ್ಟು ಚಿಕ್ಕದಾಗಿದೆ ಅಂತ ಹೇಳಿದ್ರೆ, ಆ ದೇವಸ್ಥಾನದಲ್ಲಿ ಇರೋರೆಲ್ಲ ಈಚೆ ಬಂದ್ಬಿಟ್ರೆ ಈ ಕಡೆನೂ ಜಾಮ್ ಆಗೋಗುತ್ತೆ, ಈ ಕಡೆನೂ ಜಾಮ್ ಆಗೋಗುತ್ತೆ. ಅಷ್ಟು ಚಿಕ್ಕದಾಗಿದೆ ರೋಡು. ಇಲ್ಲೆಲ್ಲ ಬರೀ ಪಾರ್ಕಿಂಗ್. ಆ ಕಡೆ ಈ ಕಡೆನೂ ಪಾರ್ಕಿಂಗ್. ಇಲ್ಲಿ ಸೆಂಟ್ರಲ್ ದೇವಸ್ಥಾನ, ಇಲ್ಲೆಲ್ಲ ಬಿಲ್ಡಿಂಗ್ಗಳು ಮಸ್ತಾಗಿರುತ್ತೆ. ಇಲ್ಲಿ ಏರಿಯಾದಲ್ಲಿ ಇಲ್ಲಿ ಕೂಗೋದು ಇಡೀ ಬಿಲ್ಡಿಂಗ್ ಅವ್ರು ಕೇಳಿಸ್ತದೆ, ಹಂಗಿರುತ್ತೆ.
ನೋಡಿದ್ರಲ್ವಾ ಅವ್ರ ಮುಂಚೆ ನನಗೆ ಯಾವ್ದು ಕಂಟೆಂಟ್ ಇಷ್ಟ ಆಗ್ಲಿಲ್ಲ. ಇವತ್ತಿಂದ ಬಂದಿರೋದು ಒಳ್ಳೇದಾಯ್ತು ಅಂತ. ತಗೊಂಡು ಬರ್ತಾರೆ ಇವಾಗ ನೋಡಿ ಅಲ್ಲಿ ಸೌಂಡು ಕಂಟೆಂಟ್ ಸೌಂಡು ಜಾಸ್ತಿ. ಬೇರೆ ಮಾತಾಡೋದು ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಸಮ್ಟೈಮ್ ಲಾಸ್ಟಿಗೆ ಇವಾಗ ನಿಲ್ಸಿದ್ರು. ಅವ್ರ ನೀಚೆ ತಗೊಂಬರೋದೇ ಕಷ್ಟ. ಅಮ್ಮ ಬಂದು ನಿಂತ್ಕೊಂಡೈತೆ ಅನ್ಕೊಂಡಲ್ಲ ಎಷ್ಟೊತ್ತಿರೋದು. ನೀನ್ ಬಂದು ನಿಂತ್ಕೊಂಡಿದ್ಯಾ ನೋಡಿದ್ರೆ ಹಿಂದೆ. ಮತ್ತೆ ಈಗ ಅಲ್ಲಿ ತನಕ ಇಲ್ಲಿರೋದು ಇನ್ನೇನ್ ಮಾಡೋದು ಮತ್ತೆ. ಮಳೆ ಬೇರೆ ಬರಂಗೈತೆ ಅಲ್ಲಿ. ಇನ್ನು ಅವ್ರು ಹೋಗ್ ಬರಕ್ ಇನ್ನೂ ಇಲ್ಲ ಅಂದ್ರೆ ಇವಾಗ ಎಷ್ಟು ಟೈಮು? ಅಷ್ಟಲ್ಲ 1 ಗಂಟೆ ಆಗುತ್ತೆ. 1 ಗಂಟೆ ತನಕ ಇಲ್ಲೇ ಇರಕ್ಕಾಗತ್ತಾ? ನಡಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ನಡಿ. ಎಂತ ದಿನ ಕರ್ಕೊಂಡ್ ಬಂದಿದ್ಯೋ, ಎಂತ ಟೈಮ್ ಕರ್ಕೊಂಡ್ ಬಂದಿದ್ಯೋ. ಬಾ ಗಾಳಿಗೆ ಬಂದು ನಿಂತವ. ಸ್ವಲ್ಪ ಗಾಳಿ ಹೆಂಗ್ ಬಂದು ಹೋಗುತ್ತೆ ಅದೇ ತರ ಅಷ್ಟಿಗೆ ಅಷ್ಟೊಂದು ಪವರ್. ಕೇಳಿಸ್ಕೊಂಡಲ್ಲ ದೇವ್ರ ಹೆಂಗ್ ಬಂದೋಗುತ್ತೆ ಅಂತ. ಬನ್ನಿ ಪೂಜೆ ಮಾಡಿಸ್ಕೊಂಡು ಹೋಗೋಣ. ಉಸಿರಾಡಕ್ ಕೂಡ ಜಾಗ ಇಲ್ಲ. ಅಲ್ಲ ಯಾರಾದ್ರೂ ಎಮರ್ಜೆನ್ಸಿ ಓಡ್ ಬರ್ತಾರೆ ಅಂದ್ರೆ ಮುಗಿತಲ್ಲ. ಯಪ್ಪ ಯಾವ್ದು ನಾನು ಸ್ವಲ್ಪ ದಪ್ಪ ಇರೋರು ಬಂದ್ಬಿಟ್ರೆ ಹೋಗೋದಿಲ್ಲ. ಹಾ ನಾನ್ ದಪ್ಪ ಪರವಾಗಿಲ್ಲ. ಇಲ್ಲಿ ಏನ ಇದಕ್ಕಿನ್ನ ಚಿಕ್ಕದೈತೆ. 1 ಕಾಲ್ ಅಡಿ ಇಕ್ಕವ್ರೆ. ಆ ಪಕ್ಕದ ಮನೆಗೆ ಬರ್ರಿ ಎಷ್ಟೈತಿ ಅಂತ. ಯಾರಾದ್ರೂ ಓಡ್ ಬರ್ಬೇಕು ಅಂತ ಹೇಳಿದ್ರೆ ಮುಗಿತು. ಇಲ್ಲೆಲ್ಲ ಗಲ್ಲಿ ಹಿಂಗಿದೆ ನೋಡ್ರಿ. ಇಲ್ಲೆಲ್ಲ ಈ ಗಲ್ಲಿನಲ್ಲೆಲ್ಲ ಓಡಾಡು. ಯಾರಾದ್ರೂ ಓಡ್ ಬರ್ಬೇಕು ತಪ್ಪಿಸ್ಕೊಬೇಕು ಅನ್ಕೊಂಡ್ರೆ ಇಲ್ಲೇ ಜಾಮ್. ಜೊತೆ ಬಂದ್ರೆ ಇದೇ ಕತೆ ಅಲ್ವಾ ಆಗೋದು. ಅದಕ್ಕೆ ಫೋನ್ ಮಾಡ್ದ ಅಂತ ನನ್ನ ಹೆಸರಲ್ಲಿ ಕೇಳ್ದೆ ಹೇಳು. ಇಲ್ಲಿ ಸುಮ್ಮನೆ ಬಂದಿದ್ದಕ್ಕೂ ಏನೋ ಒಂದ್ ಕಂಟೆಂಟ್ ಸಿಕ್ತು. ಪೂಜೆ ಮಾಡಿದ್ರು, ಫಂಕ್ಷನ್ ಮಾಡಿದ್ರು ಅಂತ ಹೇಳ್ಕೊಂಡು ಎಲ್ಲ ಕ್ಲೂಟಕ್ಕೆ ಏನ್ ಬೇಕು ಅಂತ. ಏನಮ್ಮ ಬೆಳ್ಳು ಕಾಣಿಸ್ತಾ ಇದೆಯಾ? ಏನ್ ಬೇಕು ಹೇಳು. ಏನ್ ಬೇಕು ಅಂದ್ರೆ ಸೌತ್ ಮಿಲ್ಸ್ ಅಲ್ಲಿ ಬೇಕಾ? ಹಲೋ ಹೇಳಮ್ಮ. ಮನೆಗೆ ಹೋದ್ವಿ. ಹೋದ್ವಿ. ಇಲ್ಲ ನಮ್ಮಮ್ಮ ಏನ್ ತಿಂತಾರೆ ಅಂದ್ರೆ ಹೋಟ್ಲುಗಳು ಬರ್ಬೋದು. ಬಂದು ಬರೋ ತನಕ ಚೆನ್ನಾಗಿರುತ್ತೆ. ಬಂದು ಆರ್ಡ್ರ್ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಹೊಟ್ಟೆ ಉರಿಯುತ್ತೆ. ಇದಕ್ಕೆ ಇಷ್ಟೆಲ್ಲ ಕೊಡ್ಬೇಕಾ ಅನ್ಸುತ್ತೆ.
ಆರ್ಡ್ರ್ ಮಾಡೋ ಟೈಮ್ಗೆ ಬೇಜಾರಾಗುತ್ತೆ. ಅದೇನು ನನಗೊಬ್ಬನಿಗೆ ಹಿಂಗೆ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಪ್ರತಿ ಸರಿ ಹಿಂಗೇನೆ ಬರೋಣ ಅಂತ ಬಂದವಾಗೆಲ್ಲ ಹಿಂಗೆ ಆಗಿರುತ್ತೆ. ಇದನ್ನ ಹಾಕ್ತೀನಿ ಇವಾಗ, ನೀನು ಅವಾಗ್ಲೇ ಹೇಳಿದೆ ನೋಡು ಅದನ್ನ ವಿಡಿಯೋ, ಅದನ್ನ ಹಾಕ್ತೀನಿ ಅಷ್ಟೇ ಅಲ್ಲ. ಬೆಂಕಿ ಎನರ್ಜಿ ಅಷ್ಟಕ್ಕೆ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಇನ್ನು ಫುಲ್ ಬಂದು ಮೈಗೆ ಕುತ್ಕೊಂಡ್ರೆ ತಡ್ಕೊಳ್ಳೋಕ್ಕಾಗುತ್ತೆ. ಸೊ ಗಾಯ್ಸ್, ಇವತ್ತಿನ ವ್ಲಾಗ್ನ ಈ ಮಂಗಮ್ಮನ ಜೊತೆ ಏನು ಮಾಡ್ತಾ ಇದ್ದೀನಿ, ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಳು ಸಬ್ಸ್ಕ್ರೈಬ್ ಮಾಡಿ. ನಾವು ಕರೆಕ್ಟಾಗಿ ಹೇಳ್ಬಿಟ್ಟಲ್ಲ. ಸರಿ, ಬಾಯ್.